ಮುನಿರತ್ನ ಅವ್ರನ್ನ ಅವಮಾನಿಸ್ತಕ್ಕಂಥದ್ದಲ್ಲ, ಇಡೀ ಆ ಕ್ಷೇತ್ರದ ಜನರನ್ನ ಅವಮಾನ ಮಾಡಿಸ್ತಕ್ಕಂಥದ್ದು. ಈ ರೀತಿ ಒಂದು ಅಧಿಕಾರ ಇದೆ ಅಂತ ಹೇಳಿ ಒಬ್ಬ ಜನಪ್ರತಿನಿಧಿ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ಅವಮಾನಿಸ್ತಕ್ಕಂಥದ್ದು ಇದು ಖಂಡನೀಯ. ಇದು ಯಾರು ಕೂಡ ಒಪ್ಕೊಳ್ತಕ್ಕಂಥದ್ದು ಅಲ್ಲ, ಯಾರು ಕೂಡ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಧಿಕಾರದ ದರ್ಪ ಅಥವಾ ಮದ ನೆತ್ತಿಗೆರೆ ಯಾವ ರೀತಿ ಆಡಳಿತದಲ್ಲಿ ಇರ್ತಕ್ಕಂಥವ್ರು ನಡ್ಕೋಬಹುದು ಅನ್ನೋದನ್ನ ಈ ಘಟನೆ ತೋರಿಸ್ಕೊಡ್ತದೆ. ವಿಧಾನಸೌಧದಲ್ಲಿ ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು, ಅವ್ರ ಮೇಲೂ ಕ್ರಮ ಕೈಗೊಳ್ಳಿಲ್ಲ. ಮೊನ್ನೆ ಸುವರ್ಣಸೌಧದಲ್ಲಿ ಯಾರು ಅಧಿವೇಶನ ನಡೀತಾ ಇರಬೇಕಾದ್ರೆ ಶಾಸಕರ ಮೇಲೆ ಹಲ್ಲೆ ಮಾಡೋದಕ್ಕೆ ಗುಂಡಗಳು ನುಗ್ತಾರೆ, ಅವ್ರ ಮೇಲೆ ಇನ್ನೂ ಕೂಡ ಏನೂ ಕ್ರಮನ ಕೈಗೊಂಡಿಲ್ಲ ಇದ್ದಾರೆ. ಅಂದ್ರೆ ಅಧಿಕಾರ ಇದೆ ಅಂತೇಳಿ ಮನಸ್ಸು ಬಂದಂತೆ ನಡ್ಕೊಳ್ತಾ ಇದ್ದಾರೆ. ಇದು ಖಂಡಿತ ಸರಿಯಲ್ಲ. ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ. ವೀಕ್ಷಕರೇ, ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಕ್ಯಾಮ್ರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು, ಐಡಿಯಾ ನ್ಯೂಸ್.